ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2023 ಜುಲೈ ತಿಂಗಳ 27ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಅಧಿಕ ಶ್ರಾವಣ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಅಪರಾಹ್ನ 3:49 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭಯೋಗ. ದಿಕ್ಷೂಲೆ ದಕ್ಷಿಣ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ತುಲಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:05 ಅಪರಾಹ್ನ 3:40 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:55 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:45 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:11 ಬೆಳಿಗ್ಗೆ 11:05 ಹಾಗೆ ಅಪರಾಹ್ನ 3:37 ಅಪರಾಹ್ನ 4:32 ದುಷ್ಟ ಮುಹೂರ್ತದ ಸಮಯ. ಇನ್ನು ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 4:33 ಸಂಜೆ 6:11 ಅಮೃತ ಕಾಲದ ಸಮಯ. ಹಾಗೆ ಸೂರ್ಯೋದಯದ ಸಮಯ ಈ ದಿನ ಪ್ರಾತಃ ಕಾಲ 6:01 ಸೂರ್ಯೋದಯ, ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭವನ್ನು ನೀಡುವಂಥವನು. ಏಕೆಂದರೆ ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ನಡೆಸುವಂಥವನು. ಹಾಗಾಗಿನೇ ಧರ್ಮಕ್ಕೆ, ಜ್ಞಾನಕ್ಕೆ, ಭಾಗ್ಯಕ್ಕೆ, ಪಾಂಡಿತ್ಯಕ್ಕೆ, ಇನ್ನು ಧನಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಜೀವನದಲ್ಲಿ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕು, ನ್ಯಾಯಯುತವಾದಂಥ ಜೀವನವನ್ನು ನಡೆಸಬೇಕು, ಧರ್ಮದಿಂದ ಇರಬೇಕು, ಹಾಗೆ ಗೌರವವನ್ನು ನಾವು ಉಳಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡುವಂಥ ಕೆಲಸ ಕಾರ್ಯಗಳು ಈ ದಿನ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಅದರಲ್ಲೂ ಭಾಗ್ಯೋದಯ ಆಗಬೇಕು, ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಯಶಸ್ಸು ಸಿಗಬೇಕು ಅಂತಂದರೆ ಈ ದಿನ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿಯೇ ಗುರುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡುವಂಥದ್ದು. ದಕ್ಷಿಣಾಮೂರ್ತಿ ಇರ್ಬೋದು, ಸಾಯಿಬಾಬಾ ಇರ್ಬೋದು, ಗುರು ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಹಾಗೆ ನಿಮ್ಮ ಯಾವುದೇ ಗುರುಗಳನ್ನು ನೀವು ಇಷ್ಟಪಡುವಂಥ ಗುರುಗಳನ್ನು ಆರಾಧನೆ ಮಾಡೋದರಿಂದ ಅವರ ಮಾರ್ಗದರ್ಶನ, ಅವರ ಅನುಗ್ರಹ ವಿಶೇಷವಾಗಿ ನಿಮಗೆ ಲಭ್ಯವಾಗುತ್ತೆ. ಅದೇ ರೀತಿ ಈ ದಿನ ಗುರುಹೊರ ಇರುವಂಥ ಸಮಯ ಬೆಳಿಗ್ಗೆ 5:58 ಬೆಳಿಗ್ಗೆ 7:02 ಇನ್ನು ಮಧ್ಯಾಹ್ನ 1:28
ಮಧ್ಯಾಹ್ನ 2 ಗಂಟೆ 32 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 41 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಅದೇ ರೀತಿ ಈ ದಿನ ಶನಿಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 3 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 57 ನಿಮಿಷದವರೆಗೆ, ಮಧ್ಯಾಹ್ನ 12 ಗಂಟೆ 24 ನಿಮಿಷದಿಂದ 1 ಗಂಟೆ 28 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಬುಧಹೋರ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ನಿಮ್ಮ ಯಾವುದೇ ದಾಖಲೆ ಪತ್ರಗಳನ್ನು ಸಹಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ಆರ್ಬಿಟ್ರೇಷನ್ಗೆ, ಮೀಡಿಯೇಷನ್ಗೆ, ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು, ಹಾಗೆ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ತೀರ್ಮಾನವನ್ನು ಮಾಡೋದಿದ್ದರೂ ಕೂಡ ಅದನ್ನು ಬುಧಹೋರದಲ್ಲಿ ಮಾಡಬೇಡಿ, ಆದಷ್ಟು ಅವಾಯ್ಡ್ ಮಾಡಬೇಕು. ಹಾಗಾಗಿ ಈ ದಿನ ಬುಧಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ಸಂಜೆ 6 ಗಂಟೆ 50 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 24 ನಿಮಿಷದಿಂದ ರಾತ್ರಿ 1 ಗಂಟೆ 20 ನಿಮಿಷದವರೆಗೆ ಬುಧಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಆದರೆ ಈ ದಿನ ಇರುವಂಥ ರವಿಹೋರ ಬಹಳ ಚೆನ್ನಾಗಿದೆ, ಹೈಲಿ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ, ರಾಜಕಾರಣಿಗಳಿಗೆ ಉತ್ತಮವಾದಂತಹ ಸಮಯ. ಇನ್ನು ರಾಜಕಾರಣಿಗಳಿಂದ, ಗಣ್ಯರಿಂದ ನಿಮಗೆ ಯಾವುದೇ ಸಹಾಯ ಸಹಕಾರ ಬೇಕಿದ್ದರೂ ಕೂಡ ಈ ರವಿಹೋರದಲ್ಲಿ ಅವರನ್ನು ಭೇಟಿ ಮಾಡಿದ್ರೆ ನಿಮ್ಮ ಕೆಲಸ ಸಕ್ಸಸ್ ಆಗುತ್ತೆ. ಇನ್ನು ಈ ದಿನದಲ್ಲಿ ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಥ ವಿಚಾರಗಳು, ಸರ್ಕಾರಿ ಇಲಾಖೆಗಳಲ್ಲಿ ಆಗಬೇಕಾದಂಥ ಕೆಲಸಗಳ ವಿಚಾರಗಳ ಕೂಡ ಈ ರವಿಹೋರದಲ್ಲಿ ಸಕ್ಸಸ್ ಆಗುತ್ತೆ. ಹಾಗಾಗಿ ಈ ದಿನ ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 37 ನಿಮಿಷದಿಂದ 4 ಗಂಟೆ 41 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರಹೋರ, ಇದು ಕೂಡ ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತೆ ಅಥವಾ ಮನೆಯಲ್ಲಿ ನಡೆಯುವಂಥ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ನೀವು ಆರಂಭ ಮಾಡಲಿಕ್ಕೆ ಅಥವಾ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಶುಕ್ರಹೋರ ಅನುಕೂಲವಾಗಿರುತ್ತೆ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೆ, ಮನೆಗೆ ಬೇಕಾದಂತಹ ಅಲಂಕಾರಿಕ ವಸ್ತುಗಳನ್ನು ಮಾರಾಟ ಮಾಡುವಂಥವ್ರಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶುಕ್ರಹೋರ. ಹಾಗಾಗಿ ಈ ದಿನ ಶುಕ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 15 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 41 ನಿಮಿಷದಿಂದ 5 ಗಂಟೆ 45 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 24 ನಿಮಿಷದವರೆಗೆ ಶುಕ್ರಹೋರ ಇರುವಂಥ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ನೋಡಿ, ಶುಭ ಗಳಿಗೆ ಯಾವುದು ಅಂತ ನೋಡಿ ಅದನ್ನು ಅನುಸರಣೆ ಮಾಡಿ. ಅದೇ ರೀತಿ ಕೆಲವೊಂದು ನಿರ್ದಿಷ್ಟವಾದಂಥ ಕೆಲಸಗಳನ್ನು ನಿರ್ದಿಷ್ಟ ಹೊರದಲ್ಲೇ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಹೊರ ಯಾವುದು, ಯಾವ ಹೊರದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅನ್ನುವಂತಹ ಒಂದು ಮಾಹಿತಿಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ಯಾವಾಗ ಅಂದರೆ ಆವಾಗ ಪ್ರಾರಂಭ ಮಾಡುವಂಥದ್ದಲ್ಲ. ಅದಕ್ಕಾಗಿಯೇ ಒಂದು ನಿರ್ದಿಷ್ಟವಾದಂಥ ಮುಹೂರ್ತ ಇದೆ, ನಿರ್ದಿಷ್ಟವಾದಂಥ ಸಮಯ ಇದೆ. ಅದನ್ನು ಪರಿಪಾಲನೆ ಮಾಡುವಂಥದ್ದು ಬಹಳ ಉತ್ತಮ. ಇಲ್ಲಿ ಮುಹೂರ್ತ ನೋಡಿ ಅಂತ ಹೇಳಿದ್ರೆ ಅದಕ್ಕಾಗಿ ಹೆಚ್ಚು ಆತಂಕ ಪಡುವಂಥ ಅಗತ್ಯ ಇಲ್ಲ. ಇಲ್ಲಿ ಮುಹೂರ್ತ ಅಂತ ಹೇಳಿದ್ರೆ ಸಮಯ ಅಂತ ಅಷ್ಟೇನೆ. ಹಾಗಾಗಿ ಒಂದು ಶುಭ ಮುಹೂರ್ತ ಅಂತ ಹೇಳಿದ್ರೆ ಕೆಲವೊಂದು ಅಂಶಗಳು ಕೂಡಿ ಬರಬೇಕು. ಅದರಲ್ಲೂ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಇನ್ನು ರಾಶಿ ಮತ್ತು ಗ್ರಹ ಇವೆರಡೂ ಸೇರಿದ್ರೆ ಈ 7 ಮುಹೂರ್ತದ ಅಂಗಗಳಿದು. ಇವು ಉತ್ತಮ ರೀತಿಯಲ್ಲಿ ಕೂಡಿ ಬರುವಂಥದ್ದೇ ಶುಭ ಮುಹೂರ್ತ. ಹಾಗಾಗಿ ಯಾವುದೇ ಒಂದು ಚಟುವಟಿಕೆಯನ್ನು ಆರಂಭ ಮಾಡಬೇಕಿದ್ರೂ ಕೂಡ ಈ 7 ಅಂಶಗಳನ್ನು ನಾವು ಪರಿಗಣಿಸಬೇಕಾಗತ್ತೆ. ಬಹಳ ಸುಲಭವಾಗಿ ಇದನ್ನು ನಾವು ಅನುಸರಣೆ ಮಾಡಬಹುದು. ಆದರೆ ನಂಬಿಕೆಯಿಂದ ಈ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಈ ಒಳ್ಳೆಯ ಮುಹೂರ್ತವನ್ನು ನೋಡೋದ್ರ ಜೊತೆಗೆ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಗುರುಬಲ ಕೂಡ ಇರಬೇಕು.
ಹಾಗಾಗಿ ಗುರುವಿನ ಅನುಗ್ರಹ ವಿಶೇಷವಾಗಿ ಪ್ರಾಪ್ತಿಯಾಗಬೇಕು. ಇನ್ನು ಜನ್ಮರಾಶಿಯಿಂದ ಗೋಚಾರದಲ್ಲಿ ಗುರು ಇರುವಂಥ ರಾಶಿಯವರೆಗೂ ಎಣಿಸಿದಾಗ ಗುರು 2, 5, 7, 9, 11ನೇ ಸ್ಥಾನದಲ್ಲಿದ್ದರೆ ಗುರುಬಲ ಇರುತ್ತೆ ಅಂಥೇಳಿ ತಿಳ್ಕೊಳ್ಬೇಕು. ಇದು ಗೋಚಾರವನ್ನು ನೋಡಿ ಕಂಡುಹಿಡಿಯುವಂಥದ್ದು. ಆದರೆ ಪ್ರತಿ ದಿನದಲ್ಲಿ ಗುರು ಸ್ಮರಣೆಯನ್ನು ಮಾಡ್ತಾ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಗುರುವಿನ ಅನುಗ್ರಹ ಇರುತ್ತೆ. ಅದರಲ್ಲೂ ಈ ಗುರುವಾರದ ದಿನ ಅಂತೂ ನಿಮ್ಮ ಕೆಲಸಗಳು 100ಕ್ಕೆ 100ರಷ್ಟು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಗುರುವಿನ ಮಾರ್ಗದರ್ಶನ ಇರಬೇಕು, ಗುರುವಿನ ಅನುಗ್ರಹ ಇರಬೇಕು. ಅದನ್ನು ಸಂಪಾದನೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ ಗುರುವಿನ ಸ್ಮರಣೆ ಮಾಡ್ತಾ ಕಾರ್ಯಕ್ರಮಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಎಷ್ಟೋ ಸಾರಿ ಹಿರಿಯರು ಹೇಳ್ತಾ ಇರ್ತಾರೆ, ಕೆಲವೊಂದು ಕೆಲಸಗಳು ಆಗುವಂತಹ ಸಂದರ್ಭದಲ್ಲಿ ಅಯ್ಯೋ ಇನ್ನೇನು ಗಂಡಾಂತರ ಕಾದಿದೆಯೋ ಅಂತ ಹೇಳಿ. ಅಂದರೆ ಕೆಲಸ ಕಾರ್ಯಗಳು ಪೂರ್ಣ ಆಗುವಂಥ ಅವಧಿಯಲ್ಲಿ, ಆ ಸಂದರ್ಭದಲ್ಲಿ ವಿಘ್ನಗಳಾಗುವಂಥ ಒಂದು ವಿಚಾರವನ್ನು ಅವರು ಮುನ್ನೆಚ್ಚರಿಕೆಯಾಗಿ ತೆಗೆದುಕೊಳ್ತಾ ಇದ್ರು. ಅದಕ್ಕಾಗಿಯೇ ಗಂಡಾಂತರ ಅಂತ ಹೇಳಿ ಕರೀತಾ ಇದ್ರು. ಗಂಡಾಂತ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಅದೆಷ್ಟೋ ಸಲ ಇನ್ನೇನು ಕೆಲಸ ಆಯಿತು ಅನ್ನುವಂಥ ಸಂದರ್ಭದಲ್ಲಿ ಮಾಡ್ತಾ ಇರುವಂಥ ಕಾರ್ಯ ಕೈ ತಪ್ಪತ್ತೆ. ಅದಕ್ಕೆ ಗಂಡಾಂತ ದೋಷ ಕಾರಣ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಇದು ಸ್ವಾಭಾವಿಕವಾಗಿ ದೋಷ ಅಂದ ಕೂಡಲೇ ನಮ್ಮ ಮನಸ್ಸಿಗೆ ಏನೋ ಒಂದು ಕಲ್ಪನೆ ಬರುತ್ತೆ, ವಿಚಿತ್ರವಾದ ಭಾವನೆಗಳು ಬರುವಂಥದ್ದು. ಅಯ್ಯೋ ಇನ್ನು ಏನು ಕಷ್ಟ ಇದೆಯೋ, ಇನ್ನೇನು ನಷ್ಟ ಉಂಟಾಗುತ್ತೋ, ಇನ್ನೇನು ಆಪತ್ತು ಕಾದಿದೆಯೋ ಅನ್ನುವಂಥ ವಿಚಾರಗಳು ಮನಸ್ಸಿಗೆ ಬರುತ್ತೆ. ಇಲ್ಲಿ ಗಂಡಾಂತ ಅನ್ನುವಂಥ ದೋಷವನ್ನು ನಾವು ಯೋಗ್ಯವಲ್ಲದ ಸಮಯ ಅಂತ ಹೇಳಿ ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಶಸ್ತವಾದಂತಹ ಸಮಯ ಅಲ್ಲ, ಶುಭ ಗಳಿಗೆ ಅಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಒಂದು ಕೆಲಸವನ್ನು ಆರಂಭ ಮಾಡುವಂಥ ಸಂದರ್ಭದಲ್ಲೂ ಕೂಡ ನಾವು ಶುಭ ಮುಹೂರ್ತವನ್ನು ಹೇಗೆ ನೋಡ್ತೇವೋ ಹಾಗೆ ಈ ಗಂಡಾಂತ ದೋಷ ಇರುವಂಥ ಸಮಯವನ್ನು ಕೂಡ ನಾವು ನೋಡಬೇಕಾಗತ್ತೆ. ಇಲ್ಲಿ ಕೆಲವು ರಾಶಿಗಳ ಹಾಗೆ ಕೆಲವು ನಕ್ಷತ್ರಗಳ ಮತ್ತು ಕೆಲವು ತಿಥಿಗಳ ಕೊನೆಯ ಭಾಗ ಏನಿದೆ ಇದು ಶುಭ ಕರ್ಮಗಳಿಗೆ ಮತ್ತು ಹೊಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೆ ಪ್ರಶಸ್ತವಾಗಿಲ್ಲ ಅನ್ನುವಂಥದ್ದು. ಜೊತೆಗೆ ಅಂತಹ ಸಮಯದಲ್ಲಿ ಏನಾದರೂ ಮಕ್ಕಳು ಜನಿಸಿದ್ರೆ ಅದು ಕೂಡ ದೋಷಪೂರಿತವಾಗಿರುತ್ತೆ ಅನ್ನುವಂಥ ವಿಚಾರವನ್ನು ಈಗ ನೋಡೋಣ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಈ ಗಂಡಾಂತ ದೋಷ ಮುಖ್ಯವಾಗಿ 3 ವಿಧಗಳಲ್ಲಿರುತ್ತೆ. ಈಗಾಗಲೇ ಪಂಚಾಂಗದಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡುವಂಥದ್ದು ರಾಶಿ, ತಿಥಿ ಮತ್ತು ನಕ್ಷತ್ರ. ಇಲ್ಲಿ ಈ ರಾಶಿ ಗಂಡಾಂತ, ತಿಥಿ ಗಂಡಾಂತ ಮತ್ತು ನಕ್ಷತ್ರ ಗಂಡಾಂತ ಅನ್ನುವಂಥ 3 ವಿಧಗಳಿದೆ. ಅಂದರೆ ಇಲ್ಲಿ ಕೆಲವು ರಾಶಿಗಳ, ಕೆಲವು ನಕ್ಷತ್ರಗಳ, ಕೆಲವು ತಿಥಿಗಳ ಕೊನೆಯ ಭಾಗ ಶುಭ ಕಾರ್ಯಗಳಿಗೆ, ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಅಷ್ಟೊಂದು ಒಳ್ಳೆಯ ಸಮಯ ಅಲ್ಲ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಜೊತೆಗೆ ಅಂಥ ಒಂದು ಸಂದರ್ಭದಲ್ಲಿ ಏನಾದರೂ ಮಗು ಜನಿಸಿದರೆ ಅದಕ್ಕೆ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು. ಹಾಗಾಗಿನೇ ಇಂತಹ ಗಳಿಗೆಯನ್ನು ಗಂಡಾಂತ ಸಮಯ ಮತ್ತು ಅದರಿಂದ ಉಂಟಾಗುವಂಥ ಫಲವನ್ನು ಗಂಡಾಂತ ದೋಷ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿನೇ ಬಹಳ ಮುಖ್ಯವಾಗಿ ಹಿರಿಯರು ಹೇಳುವಂಥ ಮಾತು ರಾಶಿ ತಿಥಿ ತಾರಕಾಣಾಂ ಗಂಡಾಂತಂ ಜಲಧಿ ವಿಷಯ ನವಮಾಂತೆ ತತ್ರ ಉಭಯತೋ ನಾಡ್ಯ ಶೇಷಿಗುಣ ಶರ ಸಂಹಿತಾ ತ್ಯಾಜ್ಯ ಅಂತ ಹೇಳ್ತಾರೆ. ಅಂದರೆ ಈ ರಾಶಿ ಗಂಡಾಂತ 4 ರಾಶಿಗಳ ಕೊನೆಯಲ್ಲಿ, ಇನ್ನು ತಿಥಿ ಗಂಡಾಂತ 5 ತಿಥಿಗಳ ಕೊನೆಯಲ್ಲಿ, ನಕ್ಷತ್ರ ಗಂಡಾಂತ 3 ನಕ್ಷತ್ರಗಳ ಕೊನೆಯಲ್ಲಿ ಮತ್ತು 3 ನಕ್ಷತ್ರಗಳ ಆರಂಭದಲ್ಲಿ ಸಂಭವಿಸುತ್ತೆ ಅನ್ನುವಂಥ ವಿಚಾರವನ್ನು ಬಹಳ ಸೂಕ್ತವಾಗಿ ತಿಳಿಸಿದ್ದಾರೆ. ಇಲ್ಲಿ ರಾಶಿ ಗಂಡಾಂತವನ್ನು ನೋಡೋದಾದರೆ ಕರ್ಕಾಟಕ ರಾಶಿಯ ಕೊನೆಯ 1 ಗಳಿಗೆ, ವೃಶ್ಚಿಕ ರಾಶಿಯ ಕೊನೆಯ 1 ಗಳಿಗೆ, ಧನುರಾಶಿಯ ಕೊನೆಯ 1 ಗಳಿಗೆ, ಮೀನರಾಶಿಯ ಕೊನೆಯ 1 ಗಳಿಗೆ, ಈ 4 ರಾಶಿಗಳು ಅಂದರೆ ಕರ್ಕಾಟಕ, ವೃಶ್ಚಿಕ, ಧನುರಾಶಿ ಮತ್ತು ಮೀನರಾಶಿಯ ಈ ಕೊನೆಯ ಗಳಿಗೆ ಏನಿದೆ ಇವು ರಾಶಿ ಗಂಡಾಂತ ಸಮಯ. ನಮ್ಮ ಜನ್ಮ ಕುಂಡಲಿಯಲ್ಲಿ ಈ ಸಮಯವು ಲಗ್ನವಾಗಿರುವಾಗ ಶಿಶುವಿನ ಜನನ ಏನಾದರೂ ಆಗಿದ್ದರೆ ಅಂಥ ಶಿಶುವಿಗೆ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಏಕೆಂದರೆ ಇದು ಜನನ ದೋಷ ಆಗಿರುತ್ತೆ. ಹಾಗೆ ಶುಭ ಕಾರ್ಯಗಳನ್ನು ಈ ಒಂದು ಗಂಡಾಂತ ಇರುವಂತಹ ಸಮಯದಲ್ಲಿ ಅಂದರೆ ರಾಶಿ ಗಂಡಾಂತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೂ ಇಲ್ಲಿ ರಾಶಿ ಗಂಡಾಂತ ದೋಷ ಸಂಭವಿಸುತ್ತೆ. ಹಾಗಾಗಿ ಈ ಕೆಲಸ ಕಾರ್ಯಗಳಲ್ಲಿ ಪೂರ್ಣ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ತಿಥಿ ಗಂಡಾಂತವನ್ನು ನೋಡೋಣ. ಪಂಚಮಿ ತಿಥಿಯ ಕೊನೆಯ 3 ಗಳಿಗೆ, ಷಷ್ಠಿ ತಿಥಿಯ ಮೊದಲ 3 ಗಳಿಗೆ,
ದಶಮಿ ತಿಥಿಯ ಕೊನೆಯ 3 ಗಳಿಗೆ, ಏಕಾದಶಿ ತಿಥಿಯ ಮೊದಲ 3 ಗಳಿಗೆ ಮತ್ತು ಪೂರ್ಣಿಮೆ ಅಥವಾ ಅಮಾವಾಸ್ಯೆಯ ಕೊನೆಯ 3 ಗಳಿಗೆ ತಿಥಿ ಗಂಡಾಂತ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಈ ಸಮಯದಲ್ಲಿ ಶುಭ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಆ ಕಾರ್ಯ ಯಶಸ್ವಿಯಾಗಲ್ಲ. ಜೊತೆಗೆ ಈ ಸಮಯದಲ್ಲಿ ಏನಾದರೂ ಮಗು ಜನನ ಆದರೆ ಅದು ಕೂಡ ದೋಷ ಅಂತ ಹೇಳಿ ಪರಿಗಣಿಸಬೇಕು. ಅಲ್ಲಿ ಕೆಲವೊಂದು ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಆ ದೋಷವನ್ನು ಪರಿಹಾರ ಮಾಡಿಕೊಳ್ಬಹುದು ಅನ್ನುವಂಥದ್ದು ಕೂಡ ಪಂಚಾಂಗದಲ್ಲಿದೆ. ಜ್ಯೋತಿಷ್ಯ ಶಾಸ್ತ್ರಜ್ಞರು ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು 3ನೇದಾಗಿ ನಕ್ಷತ್ರ ಗಂಡಾಂತದ ಬಗ್ಗೆ ನೋಡೋಣ. ಇಲ್ಲಿ ಆಶ್ಲೇಷ ನಕ್ಷತ್ರದ ಕೊನೆಯ 5 ಗಳಿಗೆ, ಮಖ ನಕ್ಷತ್ರದ ಆರಂಭದ 5 ಗಳಿಗೆ, ಜ್ಯೇಷ್ಠ ನಕ್ಷತ್ರದ ಕೊನೆಯ 5 ಗಳಿಗೆ, ಮೂಲ ನಕ್ಷತ್ರದ ಆರಂಭದ 5 ಗಳಿಗೆ, ರೇವತಿ ನಕ್ಷತ್ರದ ಕೊನೆಯ ಮತ್ತು ಅಶ್ವಿನಿ ನಕ್ಷತ್ರದ ಮೊದಲ 5 ಗಳಿಗೆಗಳೇನಿದೆ ಇದು ನಕ್ಷತ್ರ ಗಂಡಾಂತ ಅಂತ ಹೇಳಿ ಕರೀತಾರೆ. ಇಲ್ಲೂ ಕೂಡ ಶುಭ ಕಾರ್ಯಗಳಿಗೆ ಯೋಗ್ಯವಾದಂತಹ ಸಮಯ ಅಲ್ಲ ಅದು. ಹಾಗಾಗಿ ಈ ಮುಹೂರ್ತವನ್ನು ನಾವು ನಿಷ್ಕರ್ಷೆ ಮಾಡುವಾಗ ಒಂದು ಒಳ್ಳೆಯ ಕಾರ್ಯಕ್ಕೆ, ಶುಭ ಕಾರ್ಯಕ್ಕೆ ಒಂದು ಒಳ್ಳೆಯ ಮುಹೂರ್ತ ಬೇಕು ಅಂತ ಹೇಳಿದ್ರೆ ಈ ಗಂಡಾಂತರವನ್ನು ಕೂಡ ನೋಡಬೇಕಾಗತ್ತೆ. ಹಾಗಾಗಿ ರಾಶಿ, ತಿಥಿ ಮತ್ತು ನಕ್ಷತ್ರ ಈ 3 ಕೂಡ ಪರಿಗಣಿಸಿ ಒಂದು ಮುಹೂರ್ತವನ್ನು ನಿರ್ಧಾರ ಮಾಡಬೇಕಾಗತ್ತೆ. ಹಾಗೆ ಇಂಥ ಒಂದು ಕಾಲದಲ್ಲಿ ಶಿಶುವಿನ ಜನನ ಆಗಿದ್ದರೆ ಇದು ಗಂಡಾಂತ ಜನನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಬಹಳ ವಿಶೇಷವಾಗಿ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂಥದ್ದು ಈ 3 ಗಂಡಾಂತ ಏನೇ ಇದ್ರೂ ಕೂಡ ಅದು ಪ್ರಯಾಣಕ್ಕೆ, ಯಾತ್ರೆಗೆ ಅಶುಭವನ್ನುಂಟು ಮಾಡುತ್ತೆ ಅನ್ನುವಂಥ ಒಂದು ವಿಚಾರ ಇತ್ತು. ಆದ್ದರಿಂದಲೇ ಅವರು ಯಾತ್ರೆಯನ್ನು ಆರಂಭ ಮಾಡುವ ಮೊದಲು ಈ ಗಂಡಾಂತ ದೋಷ ಇದೆಯೇ ಇಲ್ವೇ, ಗಂಡಾಂತ ಸಮಯ ಇದೆಯೇ ಇಲ್ವೇ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ರು. ಹಾಗಾಗಿ ಶುಭ ಕಾರ್ಯಗಳಿಗೆ ಹೇಗೆ ಈ ಸಮಯವನ್ನು ನೋಡ್ತಾ ಇದ್ರು, ಮಕ್ಕಳ ಜನನದ ಸಮಯವನ್ನು ಹೇಗೆ ಇದನ್ನು ಪರಿಗಣಿಸ್ತಾ ಇದ್ರು, ಅದೇ ರೀತಿ ಯಾತ್ರೆ, ತೀರ್ಥಯಾತ್ರೆ, ಇನ್ನು ದೇವಾಲಯ ದರ್ಶನಕ್ಕೆ ಹೋಗುವಂಥದ್ದು, ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇದನ್ನು ಅನುಸರಣೆ ಮಾಡ್ತಾ ಇದ್ರು. ಇನ್ನೇನಿಲ್ಲ, ಒಂದು ಕಾರ್ಯ ಸಫಲ ಆಗಬೇಕು ಅಂತ ಹೇಳಿದ್ರೆ ಈ ಗಂಡಾಂತ ದೋಷಗಳಿಂದ ಮುಕ್ತವಾಗಿರಬೇಕು ಆ ಸಮಯ. ಹಾಗೆ ಎಷ್ಟೋ ಸಲ ಕೆಲಸ ಆಯಿತು ಅನ್ನುವಾಗಲೇ ವಿಘ್ನಗಳು ಉಂಟಾಗುತ್ತೆ. ಇನ್ನೇನು ಬಂತು ಅನ್ನೋ ವೇಳೆಗೆ ಕೊನೆ ಗಳಿಗೆಯಲ್ಲಿ ಅದು ಕೈತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಅಂತಹ ಒಂದು ಸಂದರ್ಭವನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಗಂಡಾಂತ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕು. ಅದೇ ರೀತಿ ಈ ಗಂಡಾಂತ ದೋಷದ ಸಮಯದಲ್ಲಿ ಮಕ್ಕಳು ಜನನ ಆದರೆ ಮೃತ್ಯುಕಂಟಕವಾದ ರೋಗಗಳು ಆ ಮಗುವಿಗೆ ಬರುತ್ತೆ. ಅಂದರೆ ದೀರ್ಘಾವಧಿಯ ರೋಗಗಳಿಂದ ಆ ಮಗು ಬಳಲಬೇಕಾಗತ್ತೆ. ಅಂತಹ ಸಮಯದಲ್ಲಿ ಅಂತಹ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಅದಕ್ಕೂ ಕೂಡ ಶಾಸ್ತ್ರದಲ್ಲಿ ಕೆಲವೊಂದು ನಿಬಂಧನೆಗಳಿದೆ, ಕೆಲವೊಂದು ಪರಿಹಾರ ಕ್ರಮಗಳಿದೆ. ಅತ್ಯಂತ ಶ್ರದ್ಧೆಯಿಂದ ಪೂಜಿಸುವಂತಹ ಗೋವಿನ ಮೂಲಕ ಆ ಮಗುವಿಗೆ, ಅರ್ಥಾತ್ ಗಂಡಾಂತ ದೋಷವಿರುವಂತಹ ಮಗುವಿಗೆ ಗೋಪ್ರಸವ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗುತ್ತೆ. ಹಾಗಾಗಿ ದೋಷ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಕೆಲವೊಂದು ಪರಿಹಾರ ಕ್ರಮಗಳಿದೆ. ಅದನ್ನು ಮುಂದೆ ನೋಡೋಣ. ಯಾವ ದೋಷಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು, ಅದರಲ್ಲೂ ಸರಳವಾಗಿರುವಂತಹ ಪರಿಹಾರಗಳು. ಲಕ್ಷಾಂತರ ಹಣವನ್ನು ಸುರಿದು ಮಾಡಿಕೊಳ್ಳುವಂಥದ್ದಲ್ಲ, ಆದರೆ ನಿಮ್ಮ ನಿಷ್ಠೆಯನ್ನು, ನಿಮ್ಮ ನಂಬಿಕೆಯನ್ನು ಆಧರಿಸಿರುವಂತಹ ಪರಿಹಾರ ಕ್ರಮಗಳಿದೆ. ಹಾಗಾಗಿ ಬಲ್ಲವರಿಂದ ಅದನ್ನು ಮಾಡಿಸ್ಕೊಂಡ್ರೆ ನಿಮಗೆ ತುಂಬ ಕ್ಷೇಮ ಉಂಟಾಗುತ್ತೆ. ಹಾಗಾಗಿ ಈ ಗಂಡಾಂತ ಸಮಯ ಅನ್ನುವಂಥದ್ದು ಬಹಳವಾಗಿ ಪರಿಗಣಿಸಬೇಕಾಗಿರುತ್ತೆ. ಆ ಸಮಯದಲ್ಲಿ ಸ್ತ್ರೀ ಪುರುಷರ ಮಿಲನ ಕೂಡ ಯೋಗ್ಯ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ಈ ಗಂಡಾಂತ ಸಮಯದ ಬಗ್ಗೆ ಹೇಳೋದಾದರೆ ಇನ್ನೂ ಸಾಕಷ್ಟು ಮಾಹಿತಿಗಳಿದೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲೂ ಕೂಡ ನೋಡೋಣ ಅಂತ ಹೇಳ್ತಾ, ಇನ್ನು ಬಹಳ ಶ್ರದ್ಧೆಯಿಂದ ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವಂಥದ್ದು, ದುರ್ಗಾದೇವಿಯ ಆರಾಧನೆಯನ್ನು ಮಾಡುವಂಥದ್ರಿಂದ ನಾವು ಈ ಗಂಡಾಂತ ದೋಷವನ್ನು ಪರಿಹಾರ ಮಾಡಿಕೊಳ್ಬೋದು. ಹಾಗಾಗಿನೇ ಹಿರಿಯರು ಹೇಳೋ ಪ್ರಕಾರ ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾ ಇರಿ. ನಿಮ್ಮ ಮನೆ ದೇವರ, ನಿಮ್ಮ ಕುಲದೇವರ ದರ್ಶನವನ್ನು ಮಾಡ್ತಾ ಇರಿ. ಹಾಗೆ ಈಗಲೂ ಹಳ್ಳಿಗಾಡಿನ ಕಡೆಯಲ್ಲಿ ವಾರ ಅಂತ ಹೇಳಿ ಮಾಡ್ತಾರೆ. ಅಂದರೆ ವಾರಕ್ಕೆ ಒಮ್ಮೆ ಮನೆಯನ್ನು ಶುಭ್ರಗೊಳಿಸಿ ಮನೆಯ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ನೈವೇದ್ಯವನ್ನು ಮಾಡುವಂಥ ಒಂದು ಕ್ರಮ ಇದೆ. ಆ ದಿನ ಮನೆ ಮಂದಿ ಎಲ್ಲ ಸ್ನಾನವನ್ನು ಮಾಡಿ ಭಯಭಕ್ತಿಯಿಂದ ಕುಲದೇವರಿಗೆ ನಡ್ಕೊಳ್ತಾರೆ. ಅಂಥ ವಿಚಾರಗಳನ್ನು ಅನುಸರಣೆ ಮಾಡ್ತಾ ಇರಬೇಕು. ಒಟ್ಟಾರೆ ನಮ್ಮ ಕುಟುಂಬದಲ್ಲಿ ನಮ್ಮ ಹಿರಿಯರು ಅನುಸರಿಸ್ತಾ ಬಂದಿರುವಂತಹ ವಿಚಾರಗಳೇನಿದೆ ಅದನ್ನು ಚಾಚು ತಪ್ಪದೆ ಪರಿಪಾಲನೆ ಮಾಡಬೇಕು. ಬೆಳಿಗ್ಗೆ ಸಂಜೆ ಭಗವಂತನ ಧ್ಯಾನವನ್ನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರಬೇಕು. ಇದರಿಂದ ದೋಷಗಳು ಕಡಿಮೆ ಆಗುತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಕಿದ್ರೂ ಕೂಡ ನಾವು ಶುಭ ಮುಹೂರ್ತವನ್ನು ನೋಡಿ ಆರಂಭ ಮಾಡಿ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಫಲಿಸತ್ತೆ. ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವಿಶೇಷವಾಗಿ
ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಾಣುವಂಥ ದಿನ. ಕುಟುಂಬ ಸದಸ್ಯರ ಬೆಂಬಲದೊಂದಿಗೆ ವಿಶೇಷವಾದಂಥ ಕೆಲಸವೊಂದನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಬಹಳ ದಿನಗಳಿಂದ ಕುಟುಂಬಕ್ಕಾಗಿ ಮಾಡಬೇಕು ಅಂದ್ಕೊಂಡಿರುವಂಥ ಆ ಕೆಲಸ ಕುಟುಂಬಸ್ಥರ ನೆರವಿನೊಂದಿಗೆ ಪೂರ್ಣವಾಗುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಈ ದಿನ ಸಂತೋಷಕ್ಕೆ ಮತ್ತೊಂದು ಕಾರಣ ಇದೆ ಇದು. ಹಾಗೆ ನಿಮ್ಮ ಕರ್ತವ್ಯ ಪ್ರಜ್ಞೆ ವಿಶೇಷವಾಗಿ ಎಲ್ಲರ ಗಮನವನ್ನು ಸೆಳೆಯುವಂಥದ್ದು ಈ ದಿನದಲ್ಲಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ. ಅದೇ ರೀತಿ ನಮ್ಮ ಧರ್ಮಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ. ಒಂದು ಕೊಳದಲ್ಲಿ ಅಥವಾ ನದಿಯಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಅದರ ತಳದಲ್ಲಿರುವಂತಹ 3 ಹಿಡಿ ಮಣ್ಣನ್ನು ಹೊರಗೆ ಎತ್ತಿ ಚೆಲ್ಲಬೇಕು ಅನ್ನುವಂಥದ್ದು. ಅಂದರೆ ನದಿ ತಳದಲ್ಲಿರುವಂಥ ಕೊಳ, ಬಾವಿ ಯಾವುದೇ ಇದ್ದರೂ ಅದರ ತಳದಲ್ಲಿ 3 ಹಿಡಿ ಮಣ್ಣನ್ನು ಹೊರಗೆ ಹಾಕಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಏಕೆ ಅಂತ ಹೇಳಿದ್ರೆ, ನಾವು ಆ ಕೊಳದಲ್ಲಿ ಇಳಿದಾಗ ಅಥವಾ ನೀರಿನಲ್ಲಿ ಇಳಿದಾಗ ಎಷ್ಟೋ ಕಲ್ಮಶದಿಂದ ಆ ಕೊಳ ಮುಚ್ಚಿ ಹೋಗ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಅದನ್ನು ಸ್ವಚ್ಛಗೊಳಿಸಬೇಕಾಗಿರುವಂಥದ್ದು ಅದನ್ನು ಉಪಯೋಗಿಸಿರುವಂಥವರ ಕರ್ತವ್ಯ ಕೂಡ. ಆದ್ದರಿಂದಲೇ ಆ ಕೊಳದಲ್ಲಿ ಇಳಿದಾಗ, ಕೊಳದ ಉಪಯೋಗವನ್ನು ಪಡ್ಕೊಂಡಾಗ ಅದರೊಳಗಿರುವಂಥ ಮಣ್ಣನ್ನು ತೆಗೆದು ಹಾಕಿದ್ರೆ ಕೊಳದ ನೀರು ಹಾಗೇ ಇರುತ್ತೆ, ಕೊಳ ಹೂಳಿನಿಂದ ಹಾಳಾಗಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಇದು ಒಂದು ಕರ್ತವ್ಯ ಪ್ರಜ್ಞೆ. ಅದೇ ರೀತಿ ಯಾವ ಕೆಲಸವನ್ನು ಮಾಡಿದ್ರೂ ಕೂಡ ಅದರ ಸಾಧಕ ಬಾಧಕಗಳನ್ನು ವಿಶೇಷವಾಗಿ ಗಮನಿಸುವಂಥ ಒಂದು ಶಕ್ತಿ ಈ ದಿನ ನಿಮ್ಮಲ್ಲಿರುತ್ತೆ. ಇನ್ನು ಈ ದಿನ ಹಣಕಾಸಿನ ತೊಂದರೆಗಳಿಂದ ಸ್ವಲ್ಪ ಮುಕ್ತಿ ಸಿಕ್ಕುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಹೊಸ ಉಪಕ್ರಮಗಳೇನಿದೆ, ಹೊಸದಾಗಿ ಆರಂಭ ಮಾಡಬೇಕು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು, ಅದನ್ನು ಆರಂಭ ಮಾಡಿ. ಗುರುವಿನ ಅನುಗ್ರಹದಿಂದ, ಗುರುವಿನ ಮಾರ್ಗದರ್ಶನದಲ್ಲಿ ಈ ಕೆಲಸಗಳು ತುಂಬ ಯಶಸ್ವಿಯಾಗತ್ತೆ ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ, ಗಣಪತಿಯ ದರ್ಶನವನ್ನು ಮಾಡ್ತಾ ಕೆಲಸವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಕರ್ತವ್ಯದಲ್ಲಿ, ನಿಮ್ಮ ಕೆಲಸದಲ್ಲಿ ಶುಭ ಫಲಗಳನ್ನು ಕಾಣುವಂಥ ದಿನ. ಅದರಲ್ಲೂ ಬಹಳ ವಿಶೇಷವಾಗಿ ಆತ್ಮವಿಶ್ವಾಸದಿಂದ ಮಾಡುವಂಥ ಕೆಲಸಗಳಿದೆಯಲ್ಲ, ಇದು ಬಹಳ ಬೇಗ ಫಲಿತಾಂಶವನ್ನು ಕೊಡುವಂಥದ್ದು. ನೀವು ಅಂದುಕೊಂಡಂಥ ಫಲಿತಾಂಶಗಳು ಈ ದಿನ ಸಿಗಬೇಕು ಅಂತ ಹೇಳಿದ್ರೆ ಕೆಲವು ಕೆಲಸಗಳಲ್ಲಿರುವಂಥ ಭಯ, ಹಿಂಜರಿಕೆಯನ್ನು ಬಿಟ್ಟು ಮುಂದುವರಿಯುವಂಥದ್ದು. ಹಾಗೆ ಕೆಲವರ ಸಹಾಯ ಇಲ್ಲದೆ ಮಾಡುವಂಥ ಒಂದು ಸಂಕಲ್ಪ ಸಿದ್ಧಿ ನಿಮಗೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಅಂದರೆ ಬೇರೆಯವರ ನೆರವು ಇಲ್ಲದೆ ಕೆಲಸವನ್ನು ಮಾಡಬಲ್ಲೆ ಅನ್ನುವಂಥ ಆತ್ಮವಿಶ್ವಾಸ ಬಹಳಷ್ಟು ಇದೆ. ಇದು ಎಲ್ಲ ಕೆಲಸ ಕಾರ್ಯಗಳಿಗೂ ಅನ್ವಯ ಆಗದೇ ಇದ್ದರೂ ಈ ದಿನದ ಕೆಲಸಗಳು ಬಹಳಷ್ಟು ಮಟ್ಟಿಗೆ ಯಶಸ್ವಿಯಾಗತ್ತೆ. ನೋಡಿ, ರಾಮಾಯಣದಲ್ಲಿ ಶ್ರೀರಾಮನ ಸಂಕಲ್ಪ ಹೇಗಿತ್ತು ಅನ್ನುವಂಥದ್ದು, ಏಕೆಂದರೆ ಮಹಾಪುರುಷರ ಕಾರ್ಯಸಿದ್ಧಿ ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ಒಂದು ಉದಾಹರಣೆ. ಜಯಿಸಬೇಕಾಗಿರುವಂಥದ್ದು ಲಂಕೆಯನ್ನು, ಸೋಲಿಸಬೇಕಾಗಿರುವಂಥದ್ದು ರಾವಣನನ್ನು, ಇನ್ನು ಸಮುದ್ರವನ್ನು ದಾಟಿ ಹೋಗಬೇಕು, ಯಾವುದೇ ರೀತಿಯ ಮಾರ್ಗ ಇಲ್ಲ ಅದಕ್ಕೆ. ಹಾಗೆ ಈ ರಣರಂಗದಲ್ಲಿ ರಾಮನಿಗೆ ಸಹಾಯಕವಾಗಿರುವಂಥವರು ಕಪಿಗಳು, ಕಪಿಚೇಷ್ಟೆ ಮಾಡುವಂಥವರು, ಮನಸ್ಸು ಬುದ್ಧಿ ಅವರಿಗೆ ಒಂದು ಏಕಾಗ್ರತೆ ಇಲ್ಲದೇ ಇರುವಂಥ ಒಂದು ಸೈನ್ಯದಲ್ಲಿ ರಾವಣನನ್ನು ಸೋಲಿಸಬೇಕು. ಹಾಗಿದ್ದರೂ ಕೂಡ ಶ್ರೀರಾಮ ಒಬ್ಬನೇ ತನ್ನ ಮನೋಸಂಕಲ್ಪದಿಂದ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ದೃಢ ಸಂಕಲ್ಪ ಅನ್ನುವಂಥದ್ದು ಬಹಳ ಮುಖ್ಯ. ಯಾವುದೇ ಕೆಲಸಕ್ಕೆ ಯಾರೇ ಮಾಡಿದ್ರೂ ಕೂಡ ಆ ಕೆಲಸ ಆಗಬೇಕು, ಆ ಕೆಲಸಕ್ಕೆ ಬೇಕಾದಂತಹ ಪೂರಕ ಸೌಲಭ್ಯಗಳನ್ನು ಕಲ್ಪಿಸ್ಕೊಳ್ಬೇಕು, ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿಕೊಳ್ಬೇಕು ಇತ್ಯಾದಿ ಒಂದು ಪೂರ್ವ ಸಿದ್ಧತೆಯಲ್ಲಿ ತೊಡಗಿದ್ರೆ ಖಂಡಿತ ಕೆಲಸ ಯಶಸ್ವಿಯಾಗತ್ತೆ. ಹಾಗಾಗಿನೇ ಈ ದಿನದಲ್ಲಿ ನೀವು ದೃಢ ಸಂಕಲ್ಪದಿಂದ ಮಾಡುವಂಥ ಕೆಲಸ, ಪೂರ್ವ ಸಿದ್ಧತೆಯೊಂದಿಗೆ ಆರಂಭ ಮಾಡುವಂಥ ಕೆಲಸ 100ಕ್ಕೆ 100ರಷ್ಟು ಯಶಸ್ವಿಯಾಗತ್ತೆ. ಹಾಗೆ ಈ ದಿನದಲ್ಲಿ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆದರೂ ಕೂಡ ಅದು ಅಂತ್ಯವನ್ನು ಕಾಣುತ್ತೆ. ಅದು ನಿಮಗೆ ಹೆಚ್ಚಿನ ಸಂತೋಷವನ್ನು ತರುವಂಥದ್ದು. ಹಾಗೆ ಉದ್ಯೋಗ ಕ್ಷೇತ್ರಗಳಲ್ಲೂ ಕೂಡ ಅಧಿಕಾರಿಗಳ ಜೊತೆ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಈ ದಿನ ಉತ್ತಮವಾದಂತಹ ಒಂದು ವರ್ತನೆ ಇದೆ, ಅವರ ಸಹಕಾರ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ನಡತೆ ಏನಿದೆ ಅದು ಕೆಲವರಲ್ಲಿ ಅಚ್ಚರಿಯನ್ನು ಮೂಡಿಸುವಂಥದ್ದು, ಆದರೆ ನಿಮಗೆ ಮಾತ್ರ ಸಂತೋಷ. ಏಕೆಂದರೆ ಹಿಡಿದ ಕೆಲಸ ಕಾರ್ಯ ಯಾವುದೇ ವಿಘ್ನಗಳಿಲ್ಲದೆ ನಿರಾತಂಕವಾಗಿ ನಡೀತಲ್ಲ ಅನ್ನುವಂಥದ್ದು. ಅದಕ್ಕೆ ಬಹಳ ಮಟ್ಟಿಗೆ ಕಾರಣವಾಗಿರುವಂಥದ್ದು ನಿಮ್ಮ ಗುರುಗಳ ಅನುಗ್ರಹ. ಹಾಗಾಗಿ ಗುರು ಸೇವೆಯನ್ನು ಮಾಡಿ, ಗುರುಗಳ ಆರಾಧನೆಯನ್ನು ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕುಟುಂಬಕ್ಕಾಗಿ ಮಾಡುವಂಥ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗುತ್ತೆ. ಅದರಲ್ಲೂ ಈ ಪ್ರಮುಖ ವಿಚಾರಗಳನ್ನು ಕಾರ್ಯಗತಗೊಳಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬಹಳ ಚೆನ್ನಾಗಿದೆ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನೋವಿರಲಿ, ಅದನ್ನು ನೀವು ನಿಗ್ರಹ ಮಾಡಿಕೊಂಡು ಅದನ್ನು ತಡ್ಕೊಂಡು ಕೆಲಸವನ್ನು ಮಾಡ್ತೀರಿ. ಅದು ನಿಮ್ಮ ವಿಶೇಷತೆ. ನೋಡಿ, ಒಂದು ಕಟ್ಟಿಗೆ ಸುಟ್ಟಾಗ ಬೂದಿ ಆಗಿಬಿಡುತ್ತೆ, ಆದರೆ ಇಟ್ಟಿಗೆಯನ್ನು ಸುಟ್ಟಾಗ ಅದು ಗಟ್ಟಿಯಾಗುತ್ತೆ. ಅದೇ ರೀತಿ ಕಷ್ಟದ ದಿನಗಳನ್ನು ಎದುರಿಸಿದರೆ ಮಾತ್ರ ಸುಟ್ಟ ಇಟ್ಟಿಗೆಯಂತೆ ಗಟ್ಟಿಯಾಗಬಲ್ಲ ಮನುಷ್ಯ ಅನ್ನುವಂಥದ್ದು ಹಿರಿಯರ ಒಂದು ಸಂದೇಶ. ಹಾಗಾಗಿನೇ ನಿಮ್ಮ ಕಷ್ಟಗಳು ನಿಮ್ಮನ್ನು ಗಟ್ಟಿಗೊಳಿಸಿದೆ. ಹಾಗೆ ಒಳ್ಳೆಯ ಮನುಷ್ಯ ಹೇಗೆ ರೂಪುಗೊಳ್ಳಬೇಕು ಅನ್ನುವಂಥ ವಿಚಾರಗಳು ನಿಮ್ಮ ಅನುಭವದಿಂದ ಬಂದಿರುವಂಥದ್ದು. ಅಂತಹ ಅನುಭವ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ, ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಹಾಗಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಈ ದಿನ ನಿಮ್ಮ ಸಹಾಯಕ್ಕೆ ಬರುವಂಥದ್ದು. ಹಾಗೆ ಈ ದಿನದಲ್ಲಿ ಕಾರ್ಯಸಿದ್ಧಿ ಉಂಟಾಗಬೇಕು ಅಂತ ಹೇಳಿದ್ರೆ ನಿಮಗೆ ಮೊದಲು ತೃಪ್ತಿ ಇರಬೇಕು. ಅಂದರೆ ಆ ಕೆಲಸದಿಂದ ಬರುವಂಥ ಫಲಿತಾಂಶಗಳು ಸಮಾಧಾನವನ್ನು ತರಬೇಕು. ಹಾಗಾಗಿನೇ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಭಗವಂತ ಕೊಟ್ಟಿದ್ದು, ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥ ನಿಟ್ಟಿನಲ್ಲಿ ಸ್ವೀಕಾರ ಮಾಡಿ ಸಂತೋಷ ಇರುತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ಇನ್ನು ಯಾವುದೇ ರೀತಿಯ ಪ್ರಯಾಣ ಆಗಲಿ, ಯಾವುದೇ ವಸ್ತು ಖರೀದಿ ಆಗಲಿ, ಇಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ಕುಟುಂಬದ ನೆರವಿನೊಂದಿಗೆ ಆತ್ಮವಿಶ್ವಾಸದಿಂದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ನೀವೊಬ್ಬರೇ ಇದ್ದರೆ ಸಾಧ್ಯ ಆಗಲ್ಲ. ನಿಮ್ಮ ಜೊತೆಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು, ಕುಟುಂಬ ಸದಸ್ಯರ ಸಹಾಯವನ್ನು ಪಡ್ಕೊಳ್ಳಿ. ಗುರುಗಳ ಅನುಗ್ರಹ ಬೇಕು, ಗುರುಗಳ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡ್ತಾ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಕೆಲಸಗಳನ್ನು ಆರಂಭ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ಮನಃಕಾರಕ. ಹಾಗಾಗಿ ಈ ಚಂದ್ರನಿಂದ ಈ ದಿನ ಮನಸ್ಸಿನಲ್ಲಿ ಸ್ವಲ್ಪ ಅಭದ್ರತೆ ಅನ್ನುವಂಥದ್ದು ಇದೆ, ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುವಂಥದ್ದು. ಅದಕ್ಕಾಗಿಯೇ ನೋಡಿ, ನಿಮ್ಮ ವೃತ್ತಿ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ವಿಚಾರದಲ್ಲೂ ಕೂಡ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಈ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಲ್ಲೇ ನೀವು ಎಡುವಂಥದ್ದು. ಯಾವುದಿರಲಿ ಯಾವುದು ಬೇಡ ಅನ್ನುವಂಥ ವಿಚಾರಗಳಲ್ಲಿ ಈ ದಿನ ಹೆಚ್ಚು ಸಮಯ ವ್ಯರ್ಥವಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಸ್ನೇಹಿತರು ಕೂಡ ಅಷ್ಟಾಗಿ ನಿಮಗೆ ಪೂರಕವಾಗಿರಲ್ಲ. ಎಲ್ಲೋ ಒಂದು ಕಡೆ ನೆಗೆಟಿವ್ ಎನರ್ಜಿ ಇರುವಂತಹ ಸ್ನೇಹಿತರು ಇರ್ತಾರೆ. ನಿಮ್ಮನ್ನು ತಪ್ಪು ದಾರಿಗೆ ತುಳಿಯುವಂತೆ ಮಾಡುವಂತಹ ಸ್ನೇಹಿತರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಈ ಆಯ್ಕೆ ಅನ್ನುವಂಥ ವಿಚಾರ ಬಂದಾಗ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಒಂದು ಅಂಗಡಿಗೆ ಹೋಗ್ತೀರಿ, ವಸ್ತು ಖರೀದಿ ಮಾಡಬೇಕು, ಅಲ್ಲೂ ಆಯ್ಕೆ ಮಾಡುವಂಥ ಒಂದು ಸ್ವಾತಂತ್ರ್ಯ ಇದೆ, ಆದರೆ ಸಾಮರ್ಥ್ಯ ಇಲ್ಲ ನಿಮಗೆ. ಹಾಗಾಗಿ ಬೇರೆಯವರ ನೆರವು ಈ ದಿನ ವಿಶೇಷವಾಗಿ ನಿಮಗೆ ಬೇಕಾಗುತ್ತೆ. ಇನ್ನು ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಆಲೋಚನೆಗಳು ಭಾವನಾತ್ಮಕವಾಗಿರೋದ್ರಿಂದ ಸ್ವಲ್ಪ ತೊಂದರೆಗೆ ಒಳಗಾಗುತ್ತೆ. ಸ್ವಲ್ಪ ಇಂಪ್ರ್ಯಾಕ್ಟಿಕಲ್ ಆಗಿ ಇರ್ತೀರಿ. ಎಲ್ಲೋ ಒಂದು ಕಡೆ ಊಹೆಗೆ, ಭಾವನೆಗೆ ನಿಮ್ಮ ಮನಸ್ಸು ಇರುವಂಥದ್ದು. ಸ್ವಲ್ಪ ಅನುಮಾನದ ಬುದ್ಧಿ ಕೂಡ ಈ ದಿನ ಹೆಚ್ಚಾಗಿರುತ್ತೆ. ಕೆಲವರ ಮೇಲೆ, ಕೆಲವರ ಕೆಲಸದ ಮೇಲೆ ಈ ದಿನ ಸ್ವಲ್ಪ ಅನುಮಾನ, ಅವರನ್ನು ಗುಮಾನಿಯಿಂದ ನೋಡುವಂಥದ್ದು, ಎಲ್ಲೋ ಒಂದು ಕಡೆ ಪ್ರಶ್ನಾರ್ಥಕವಾಗಿ ನೋಡುವಂಥ ಸಾಧ್ಯತೆಗಳಿರೋದ್ರಿಂದ ಈ ದಿನ ನಿಮ್ಮ ಮನಸ್ಸು ಸ್ವಲ್ಪ ವೀಕ್ ಆಗಿರುತ್ತೆ. ಹಾಗಾಗಿ ಅಂಥ ವೀಕ್ ಮೈಂಡನ್ನು ಬಲಗೊಳಿಸಬೇಕು. ಅದಕ್ಕಾಗಿ ಈ ದಿನದಲ್ಲಿ ನಿಮ್ಮ ನೆಚ್ಚಿನ ದೇವರನ್ನು, ಗುರುಗಳನ್ನು ಆರಾಧನೆ ಮಾಡಿಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಬಹಳ ವಿಶೇಷವಾಗಿ ಈ ದಿನ ದುರ್ಗಾದೇವಿಯನ್ನು ಸ್ಮರಣೆ ಮಾಡಿ, ಯಾವುದೇ ಸ್ತೋತ್ರ ಗೊತ್ತಿದ್ದರೆ ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂಥ ದಿನ, ತುಂಬ ಕಾನ್ಫಿಡೆನ್ಸ್ ಇರುವಂಥ ದಿನ. ಏಕೆಂದರೆ ಕೆಲಸಗಳಲ್ಲಿ ನಿಮ್ಮ ಆಯ್ಕೆಯ ಸ್ವಾತಂತ್ರ್ಯ ಇದೆ. ಆಯ್ಕೆಗೆ ಅನುಗುಣವಾಗಿ ಬರುವಂಥ ಜವಾಬ್ದಾರಿಗಳೇನಿದೆ ಅದನ್ನು ಬಹಳ ಸಂತೋಷದಿಂದ ನಿರ್ವಹಣೆ ಮಾಡ್ತೀರಿ. ಇನ್ನು ನೀವು ಅಂದುಕೊಂಡಂತಹ ಬೆಂಬಲ ನಿಮಗೆ ಸಿಕ್ಕತ್ತೆ. ನೀವು ಯಾವುದೇ ಹೊಸ ವಸ್ತು ಖರೀದಿ ಆಗಲಿ, ಹೊಸ ವ್ಯಕ್ತಿಗಳ ಪರಿಚಯ ಆಗಲಿ, ಹೊಸ ಒಂದು ವ್ಯವಹಾರಕ್ಕೆ ಪ್ರಾರಂಭ ಮಾಡಲಿ, ಹೊಸ ಚಟುವಟಿಕೆ ಎಲ್ಲವೂ ಕೂಡ ನಿಮ್ಮಂತೆ ಆಗುವಂಥದ್ದು, ನಿಮಗೆ ತುಂಬ ಫೇವರಬಲ್ ಆಗಿರುವಂಥ ಸನ್ನಿವೇಶಗಳು ಬಹಳಷ್ಟಿದೆ. ಹಾಗೆ ನಿಮ್ಮ ಒಡ ಹುಟ್ಟಿದವರ ಸಹಕಾರ ಈ ದಿನ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಅದರಲ್ಲೂ
ಈ ಕುಟುಂಬದ ವಿಚಾರಗಳಾಗಲಿ, ಕುಟುಂಬದಲ್ಲಿರುವಂಥ ಸಮಸ್ಯೆಗಳು, ಭಿನ್ನಾಭಿಪ್ರಾಯಗಳು ಇದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಪ್ರಯತ್ನ ಇದೆ. ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ. ಆದರೆ ಫಲಾಫಲಗಳನ್ನು ಭಗವಂತನಿಗೆ ಬಿಡಿ. ಆದರೆ ನಿಮ್ಮ ಪ್ರಯತ್ನ, ನಿಮ್ಮ ಒಂದು ಪ್ರಾರಂಭ ಬಹಳಷ್ಟು ಮಟ್ಟಿಗೆ ಧನಾತ್ಮಕವಾಗಿರುತ್ತೆ. ಇದು ನಿಮಗೆ ಒಂದು ಸಕ್ಸಸ್ ರೇಟನ್ನು ಹೆಚ್ಚು ಮಾಡುವಂಥ ಒಂದು ಪ್ರಕ್ರಿಯೆ. ಹಾಗೆ ಮನೆಯ ಹೊರಗೆ ಸಂತೋಷದ ವಾತಾವರಣ ಇದೆ. ನಿಮ್ಮ ಸ್ನೇಹಿತರು, ಬಂಧುಗಳು ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಹೊಗಳಿಕೆ, ಹಾಗೆ ನಿಮ್ಮನ್ನು ಗುರುತಿಸುವಂಥ ಒಂದು ಕೆಲಸ ಕೂಡ ಆಗುತ್ತೆ. ಹಾಗೆ ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಎಷ್ಟಿದೆ ಅನ್ನುವಂಥದ್ದನ್ನು, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ ತೋರಿಸಲಿಕ್ಕೂ ಕೂಡ ಅವಕಾಶ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಈ ದಿನ ಇರುವಂಥದ್ದು. ಹಾಗಾಗಿ ನೀವು ಗುರಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ಗುರುವಿನ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇರಿ. ಖಂಡಿತ ಒಳ್ಳೆಯದಾಗತ್ತೆ ನಿಮಗೆ. ಹಾಗೆ ಎಲ್ಲ ಕಡೆಯಿಂದ ಬರುವಂಥ ಆದಾಯ ಈ ದಿನ ನಿಮ್ಮ ಚಟುವಟಿಕೆಗಳಿಗೆ ತೃಪ್ತಿಯನ್ನು ತರುತ್ತೆ. ಮನಸ್ಸಿಗೆ ಸಮಾಧಾನ ಇದೆ, ಕುಟುಂಬದ ಸಹಕಾರ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಇನ್ನು ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ವಾಕ್ಸ್ಥಾನ. ಹಾಗಾಗಿನೇ ಈ ದ್ವಿತೀಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಮಾತಿನ ಬಗ್ಗೆ ತುಂಬ ಗಮನ ಇರಬೇಕು. ನಿಮಗೆ ಮಾತಿನಲ್ಲಿ ನಿಯಂತ್ರಣ ಇರಬೇಕು. ಹಾಗಾಗಿ ಈ ಮಾತು ಈ ದಿನ ಕೆಲವೊಂದು ಅನರ್ಥಗಳನ್ನು ಸೃಷ್ಟಿ ಮಾಡುವಂಥದ್ದು ಇದೆ. ಮಾತಿನಿಂದ ಹೇಗೆ ಜನರ ಹೃದಯವನ್ನು ಗೆಲ್ತೀರೋ ಅದೇ ಮಾತಿನಿಂದ ಜನರನ್ನು ದೂರ ಮಾಡಿಕೊಳ್ಳುವಂಥ ಪ್ರಸಂಗಗಳು ಕೂಡ ಬರ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಅನುಭವ ಎಷ್ಟಿದೆ ಅಂತ ಹೇಳಿದ್ರೆ ಕೆಲವೊಂದು ವಿಚಾರಗಳಲ್ಲಿ ಬಹಳ ಪ್ರಬುದ್ಧವಾಗಿ ಮಾತಾಡುವಂಥದ್ದು ಇದೆ. ನೋಡಿ, ಯಾರೇ ಒಬ್ಬರು ಗೆದ್ದ ವ್ಯಕ್ತಿ ಅಂದರೆ ಸಕ್ಸಸ್ಫುಲ್ ಪರ್ಸನ್ ಅನ್ನೋಂಥವರು ಕಥೆಯ ಬಗ್ಗೆ ಕಥೆ ಹೇಳಿದ್ರೂ ಕೂಡ ಅದು ಶ್ರೇಷ್ಠವಾಗಿ ಇರುತ್ತೆ. ಆದರೆ ಕೆಲವರು ಜೀವನದಲ್ಲಿ ಸೋತಿರ್ತಾರೆ, ಹತಾಶರಾಗಿರ್ತಾರೆ. ಅಂಥವರು ಭಗವದ್ಗೀತೆಯ ಬಗ್ಗೆ ಹೇಳಿದ್ರೂ ಕೂಡ ಅದು ಕೆಟ್ಟದಾಗಿ ಕಾಣಿಸುತ್ತೆ. ಕೇಳುಗರಿಗೆ ಅದು ಅಷ್ಟೊಂದು ಆಸಕ್ತಿಯನ್ನು ಮೂಡಿಸಲ್ಲ. ಆದರೆ ಈ ದಿನ ನಿಮ್ಮ ಅನುಭವದ ಮಾತು ಕೆಲವರನ್ನು ಮೆಸ್ಮರೈಸ್ ಮಾಡುವಂಥದ್ದು ಇದೆ. ಹಾಗಾಗಿ ಮಾತು ಬಹಳ ಪ್ರಮುಖವಾಗಿ ಈ ದಿನ ನೀವು ಅನುಸರಣೆ ಮಾಡಬೇಕಾಗಿರುವಂಥ ಒಂದು ವಿಚಾರ. ಇನ್ನು ಮಕ್ಕಳಿಗೆ ಶೈಕ್ಷಣಿಕ ವಿಚಾರದಲ್ಲಿ, ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥ ಸಾಧ್ಯತೆಗಳಿದೆ. ಅಂದರೆ ನಿಮಗೆ ಬರಬೇಕಾದಂತಹ ಸಹಕಾರ, ಒಂದು ನೆರವು, ಮಾರ್ಗದರ್ಶನ ಸಕಾಲಕ್ಕೆ ಬರಲ್ಲ. ಇದು ಸ್ವಲ್ಪ ಬೇಸರವನ್ನು ತರಿಸುವಂಥದ್ದು. ಹಾಗೆ ಈ ಸಂದರ್ಭದಲ್ಲಿ ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ವಾದ ವಿವಾದಗಳು ಕೂಡ ಆಗುವಂಥದ್ದಿದೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ಕೋಪ ಜಾಸ್ತಿ ಆಗುವಂಥದ್ದು, ಸಹನೆ ಅನ್ನುವಂಥದ್ದು ಕಡಿಮೆ, ಹೊಂದಾಣಿಕೆ ಇರಲ್ಲ. ಹಾಗಾಗಿನೇ ಪತಿ ಪತ್ನಿಯರ ಮಧ್ಯೆ ಕೂಡ ಈ ದಿನ ಭಿನ್ನಾಭಿಪ್ರಾಯಗಳು ಬಂದರೆ ಅದಕ್ಕೆ ಹೊಂದಾಣಿಕೆಯ ಕೊರತೆ ಕಾರಣವಾಗಿರುವಂಥದ್ದು. ಹಾಗಾಗಿ ಪ್ರಪಂಚವನ್ನು ನೋಡಿ, ಪ್ರಪಂಚದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಹಾಗೆ ನಿಮ್ಮ ನೆರೆಹೊರೆಯವರು ಹೇಗಿದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ತುಲನಾತ್ಮಕವಾಗಿ ನೋಡಬೇಕಾಗತ್ತೆ. ಏಕೆಂದರೆ ನಿಮಗಿಂತ ಕಷ್ಟದಲ್ಲಿರುವಂಥ ವ್ಯಕ್ತಿಗಳನ್ನು ನೀವು ಸ್ಮರಿಸ್ಕೊಂಡ್ರೆ ನಿಮ್ಮ ಬಾಳು ಎಷ್ಟೋ ಯೋಗ್ಯ ಸ್ಥಿತಿಯಲ್ಲಿರುತ್ತೆ. ಆದ್ದರಿಂದಲೇ ಈ ದಿನದಲ್ಲಿ ನಿಮ್ಮ ಒಂದು ವಿಚಾರಧಾರೆಗಳು ತುಂಬ ಪ್ರಾಯೋಗಿಕವಾಗಿರಲಿ, ಪ್ರಾಕ್ಟಿಕಲ್ ಆಗಿರಲಿ, ತುಂಬ ಸಕ್ಸಸ್ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಜೊತೆಗೆ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಧ್ಯಾನವನ್ನು ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಕ್ಸಸ್ಫುಲ್ ಆಗಿರುವಂಥ ದಿನ. ಅಂದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ, ನೀವು ವಹಿಸುವಂಥ ಒಂದು ಕ್ರಮ ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿನೇ ಕೆಲವರು ನಿಮ್ಮ ಬಗ್ಗೆ ಆಶ್ಚರ್ಯ ಪಡ್ಬೋದು. ನಿಮ್ಮ ನಡೆ ನುಡಿಗಳ ಬಗ್ಗೆ ಅವರು ಕೂಡ ಕುತೂಹಲದಿಂದ ಇರಬಹುದು. ಅಂಥ ಒಂದು ವಿಶೇಷ ಸನ್ನಿವೇಶಗಳು ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಇನ್ನು ಜೀವನದಲ್ಲಿ ನೋಡಿ, ಕಷ್ಟಪಟ್ಟು ದುಡಿದಂಥ ಹಣ ಆಗಲಿ, ಸಂಪಾದನೆ ಮಾಡಿರುವಂಥ ಒಂದು ಗೆಳೆತನ ಆಗಲಿ ಈ ದಿನ ನಿಮ್ಮ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಹೆಚ್ಚು ಸಮಸ್ಯೆ ಇದೆ ಅಂತ ಹೇಳಿ ಕೊರಗುವಂಥದ್ದಲ್ಲ, ಆ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಕೂಡ ನಿಮಗೆ ಈ ದಿನ ಸಿಕ್ಕತ್ತೆ. ನಿಮಗೆ ಸ್ವಯಂ ವೇದ್ಯವಾಗಿ ಬಂದಿರುವಂಥದ್ದು ಒಂದು ಸೆಲ್ಫ್ ಫಾರ್ಮ್ಡ್ ಪರ್ಸನ್ ಅಂತ ಹೇಳ್ತಾರೆ. ಅಂದರೆ ನಿಮಗೆ ನೀವೇ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರುವಂಥವ್ರು. ಎಷ್ಟೋ ವೇಳೆ ಕೆಲವರ ಸಹಾಯ ಸಹಕಾರ ಇಲ್ಲದೆ ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ಹಾಗೆ ಈ ದಿನದಲ್ಲಿ
ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವು ಯಾರ ಹತ್ತಿರ ಸಲಹೆಯನ್ನು ಪಡ್ಕೊಳ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ನೋಡಿ, ಈ ದುರ್ಯೋಧನ ಶಕುನಿಯ ಸಲಹೆಯನ್ನು ಕೇಳ್ದ, ಆದರೆ ಅರ್ಜುನ ಶ್ರೀಕೃಷ್ಣನ ಸಲಹೆಯನ್ನು ಕೇಳ್ಕೊಳ್ತಾ ಇದ್ದ. ಇದು ಬಹಳ ಮುಖ್ಯ. ಹಾಗಾಗಿ ಯಾರ ಸಲಹೆ ಮಾರ್ಗದರ್ಶನ ಮುಖ್ಯವಾಗಿ ನಮಗೆ ಹೊಂದಾಣಿಕೆಯಾಗತ್ತೆ ಅನ್ನುವಂಥದ್ದು, ಹಾಗೆ ನಮ್ಮ ಶ್ರೇಯಸ್ಸನ್ನು ಯಾರು ನೋಡಿ ಒಂದು ಮಾರ್ಗದರ್ಶನ ಮಾಡ್ತಾರೆ, ನಮ್ಮ ಜೊತೆಗಿರ್ತಾರೆ ಅನ್ನುವಂಥದ್ದು ಮುಖ್ಯವಾಗತ್ತೆ. ಅಂಥ ವಿಚಾರಗಳಲ್ಲಿ ಈ ದಿನ ಬಹಳ ಸಕ್ಸಸ್ಫುಲ್ ಆಗಿರ್ತೀರಿ. ಅಂದರೆ ಬಹಳ ಯೋಗ್ಯ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಇರುವಂಥದ್ದು, ಅಂಥ ವ್ಯಕ್ತಿಗಳ ಸಹಕಾರ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಇರೋದರಿಂದ ನಿಮ್ಮ ವೃತ್ತಿಪರವಾದಂತಹ ಉದ್ಯೋಗ ವ್ಯಾಪಾರ ಯಶಸ್ವಿಯಾಗಿ ನಡೆಯುತ್ತೆ, ಸಮಾಧಾನ ಇರುತ್ತೆ. ಇನ್ನು ವಾಹನದಿಂದ ನಿಮಗೆ ಒಳ್ಳೆಯ ಯೋಗ ಇರುವಂಥದ್ದು, ಹೊಸ ವಾಹನ ಖರೀದಿ ಇರ್ಬೋದು, ಇರುವಂಥ ವಾಹನದ ಬದಲಾವಣೆಯ ಬಗ್ಗೆ ಒಂದು ಆಲೋಚನೆ ಕೂಡ ಈ ದಿನ ಬರುವಂಥದ್ದು. ಒಟ್ಟಾರೆ ಈ ಪ್ರಯಾಣ ವಾಹನ ಇದರಲ್ಲಿ ಈ ದಿನ ನಿಮಗೆ ಶುಭ ಇದೆ. ಹಾಗೆ ಈ ದಿನ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಹಾಗೆ ಗಣಪತಿಯ ದರ್ಶನ ಮಾಡೋದ್ರಿಂದ ಕಾರ್ಯ ವಿಘ್ನಗಳು ಏನೇ ಇದ್ದರೂ ಕೂಡ ನಿವಾರಣೆಯಾಗತ್ತೆ, ಯಶಸ್ವಿಯಾಗ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಾಧನೆಯನ್ನು ಮಾಡುವಂಥ ಸಂದರ್ಭ ಇದೆ. ಅಂದರೆ ಏನೋ ಒಂದು ಅಚೀವ್ ಮಾಡಬೇಕು ಅನ್ನುವಂಥ ಉತ್ಸಾಹ ಇರುತ್ತೆ. ಆದರೆ ಆ ದಾರಿಯಲ್ಲಿ ನಿಮಗೆ ಬೆಕ್ಕುಗಳಿಗಿಂತ ಜನರೇ ಹೆಚ್ಚು ಅಡ್ಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಯಾವುದನ್ನು ನಂಬಿ ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಿ, ಯಾರ ವಿಶ್ವಾಸವನ್ನು ಗಳಿಸಬೇಕು, ಯಾರ ಸಹಕಾರ ಸಿಕ್ಕತ್ತೆ ಅಂತ ಹೇಳಿ ಹೊರಡ್ತೀರಿ, ಅಂಥವರಿಂದ ಸಕಾಲಕ್ಕೆ ಸಹಕಾರಗಳು ಸಿಕ್ಕಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಈಗ ಒಂದು ಬಸ್ಸಿಗೆ ಹೊರಡಬೇಕಿದ್ರೆ ಅಕಸ್ಮಾತ್ ಆ ಬಸ್ಸು ಕೈ ತಪ್ಪಿ ಹೋದರೆ ಮುಂದೆ ಏನು ಅನ್ನುವಂಥ ಒಂದು ಆಲ್ಟರ್ನೇಟ್ ಪ್ಲ್ಯಾನ್ ನಿಮ್ಮ ಮನಸ್ಸಿನಲ್ಲಿರಬೇಕು. ಅದೇ ರೀತಿ ಒಬ್ಬರು ನಿಮಗೆ ಸಹಾಯ ಮಾಡಲಿಲ್ಲ ಅಂದರೆ ಇನ್ನು ಯಾರಿಂದ ಅಂತಹ ಸಹಕಾರ ಪಡ್ಕೊಳ್ಬೋದು ಅನ್ನುವಂಥ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿರಬೇಕು. ಹಾಗಾಗಿ ಈ ದಿನ ಒಂದು ವಿಚಾರ ಅಲ್ಲ, ಎರಡೆರಡು ವಿಚಾರ, ಈ ಆಲ್ಟರ್ನೇಟ್ಸ್ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇರಬೇಕಾಗತ್ತೆ. ಅಂತಹ ಸನ್ನಿವೇಶಗಳಿದೆ ಈ ದಿನ. ಏಕೆಂದರೆ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಾಗ ನಷ್ಟಗಳು ಉಂಟಾಗುತ್ತೆ, ಸೋಲು ಉಂಟಾಗುತ್ತೆ, ಎಲ್ಲೋ ಹೆದರಿಕೆ ಭಯ, ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನೀವು ಪರ್ಯಾಯವಾಗಿ ಆಲೋಚನೆ ಮಾಡಲೇಬೇಕು. ಅಂತಹ ಸ್ಥಿತಿ ಈ ದಿನ ನಿಮಗೆ ಒದಗುವಂಥದ್ದು. ಅದರಲ್ಲಿ ಸ್ವಲ್ಪ ಇನ್ವಾಲ್ವ್ ಆದರೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿದ್ದರೆ ಖಂಡಿತ ಯಶಸ್ಸು ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಕುಟುಂಬಸ್ಥರ ಒಂದು ನಡೆ, ಅವರ ಮಾತು ಈ ದಿನ ನಿಮಗೆ ಸ್ವಲ್ಪ ಅಚ್ಚರಿಯನ್ನು ಮೂಡಿಸುವಂಥದ್ದು. ಅದು ಅಷ್ಟಾಗಿ ಇಷ್ಟ ಆಗಲ್ಲ, ಆದರೂ ಹೇಳಲಿಕ್ಕೆ ಆಗದಂತಹ ಒಂದು ಸ್ಥಿತಿ, ಬಿಸಿ ತುಪ್ಪದಂತೆ ಇರಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಹಾಗಾಗಿ ಕೆಲವು ತಪ್ಪುಗಳು ನಡೀತಾ ಇದ್ದರೂ ಕಣ್ಣಿಂದ ನೋಡಿ ಸುಮ್ಮನಿರಬೇಕೇ ಹೊರತು ಅದನ್ನು ಹೇಳೋದ್ರಿಂದ ನಿಮ್ಮ ವ್ಯಕ್ತಿತ್ವವನ್ನು ಕಡಿಮೆ ಮಾಡ್ಕೊಳ್ಬಿಡ್ತೀರಿ. ಹಾಗೆ ಯಾರ ಉಪದೇಶ ಕೂಡ ನಿಮಗೆ ಇಷ್ಟ ಆಗಲಿ ಆಗದೇ ಇರಲಿ, ನಿಮ್ಮ ಉಪದೇಶ ಅಂತೂ ಕೂಡ ಈ ದಿನ ನಿಮ್ಮ ಕುಟುಂಬಸ್ಥರಿಗೆ ಇಷ್ಟ ಆಗಲ್ಲ. ಹಾಗಾಗಿ ಒಂದು ಸಲಹೆ ಮಾರ್ಗದರ್ಶನ ಕೊಡಬೇಕಿದ್ರೂ ಸಮಯ ಸಂದರ್ಭವನ್ನು ನೋಡಿಕೊಂಡು ಮುಂದುವರಿರಿ. ಮಿಶ್ರ ಫಲಗಳಿರುವಂಥ ದಿನ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗದಲ್ಲಿ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ದಿನ, ನಿಮ್ಮ ವ್ಯಾಪಾರದಲ್ಲಿ ಒಂದು ರೀತಿಯ ಉನ್ನತಿಯನ್ನು ಪಡ್ಕೊಳ್ಳುವಂಥ ದಿನ. ಹಾಗಾಗಿ ನೀವು ಹಣಕಾಸಿನ ವಿಚಾರವಾಗಿ ಮಾಡುವಂಥ ಪ್ರಯತ್ನಗಳಲ್ಲಿ ತುಂಬ ಜಯ ಇದೆ, ಒಂದು ಒಳ್ಳೆಯ ಸಂಪಾದನೆ ಇದೆ. ಹಾಗೆ ಆ ಸಂಪಾದನೆಯನ್ನು ಒಳ್ಳೆಯ ವಿಚಾರಗಳಿಗೆ ಬಳಸುವಂಥ ಒಂದು ವಿವೇಚನೆ ಕೂಡ ಇದೆ. ಒಟ್ಟಾರೆ ಈ ದಿನ ತುಂಬ ಬ್ಯಾಲೆನ್ಸ್ಡ್ ಆಗಿರುವಂಥ ದಿನ. ನಿಮ್ಮ ಆದಾಯ ವ್ಯಯಗಳನ್ನು ಸಮ ತೂಗಿಸುವಂಥದ್ದು, ಹಾಗೆ ಎಲ್ಲಿ ಖರ್ಚು ಮಾಡಬೇಕು, ಎಲ್ಲಿ ಉಳಿತಾಯ ಮಾಡಬೇಕು ಅನ್ನುವಂಥ ಪ್ರಜ್ಞೆ ಬಹಳ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ನೆರವಿಗೆ ವಿಶೇಷವಾಗಿ ನೀವು ಧಾವಿಸುವಂಥದ್ದು ಕೂಡ ಇದೆ. ಹಾಗಾಗಿ ಒಂದು ಸೇವಾ ಪ್ರವೃತ್ತಿ ಆಗಲಿ ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರ ಒಂದು ಬೇಕು ಬೇಡಗಳ ಬಗ್ಗೆ ನೀವು ವಹಿಸುವಂಥ ಕಾಳಜಿ ನಿಮಗಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಸಮಾಧಾನವನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಪಡ್ಕೊಳ್ಳುವಂಥದ್ದು,
ಏಕೆಂದರೆ ಅವರ ಒಂದು ಪರಿಶ್ರಮ, ನಿಮ್ಮ ಒಂದು ಬೆಂಬಲ, ಈ ಎರಡಕ್ಕೆ ಅನುಗುಣವಾದಂಥ ಒಂದು ಫಲಿತಾಂಶ ಬಂದಾಗ, ಪೂರಕವಾದಂಥ ಒಂದು ಫಲಿತಾಂಶ ಸಿಕ್ಕಾಗ ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು. ಹಾಗಾಗಿ ಈ ಮಕ್ಕಳ ಬದುಕಿನೆಲ್ಲ ಭವಿಷ್ಯದ ಬಗ್ಗೆ ಈ ದಿನ ಕನಸನ್ನು ಕಾಣ್ತೀರಿ, ಯೋಜನೆಯನ್ನು ರೂಪಿಸ್ತೀರಿ. ಅವರಿಗಾಗಿ ಸ್ವಲ್ಪ ಓಡಾಟ, ಪ್ರಯಾಣ, ಖರ್ಚು ವೆಚ್ಚ ಈ ದಿನ ಆಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ಕುಟುಂಬಕ್ಕಾಗಿ, ಕುಟುಂಬದ ಭವಿಷ್ಯಕ್ಕಾಗಿ ಮಹತ್ವವಾದಂಥ ಒಂದು ತೀರ್ಮಾನ ಕೈಗೊಳ್ಳುವಂಥದ್ದು, ಅಷ್ಟೇ ಪೂರಕವಾದಂಥ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ನಿಮ್ಮಲ್ಲಿರುತ್ತೆ. ಒಟ್ಟಾರೆ ಒಳ್ಳೆಯ ದಿನ, ಬಹಳ ಅದ್ಭುತವಾದಂತಹ ದಿನ. ಸಾಂಸಾರಿಕವಾಗಿ ನೆಮ್ಮದಿ ಇದೆ. ಹಾಗೆ ನೀವು ಮಾಡುವಂಥ ಪ್ರಯಾಣ, ನಿಮ್ಮ ಚಟುವಟಿಕೆಗಳು, ನಿಮ್ಮ ಬಿಸ್ನೆಸ್ ಈ ದಿನ ನಿಮಗೆ ತೃಪ್ತಿಯನ್ನು ತರುತ್ತೆ. ಇದ್ದುದರಲ್ಲೇ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನೋಭಾವ ಬಹಳಷ್ಟು ಇರೋದರಿಂದ ಈ ದಿನ ಮಹತ್ವದ ದಿನವಾಗುತ್ತೆ ನಿಮಗೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಭಕ್ತಿಯಿಂದ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಏಕೆಂದರೆ ಕೆಲವೊಂದು ಸಮಸ್ಯೆಗಳನ್ನು, ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಬಹಳ ಬೇಗ ಪರಿಹಾರ ಮಾಡ್ಕೊಳ್ತೀರಿ. ಏಕೆಂದರೆ ಈ ದಿನ ನಿಮಗೆ ಚುರುಕು ಬುದ್ಧಿ ಇರುವಂಥದ್ದು, ಹಾಗೆ ತುಂಬ ಆ್ಯಕ್ಟಿವ್ ಆಗಿರೋದ್ರಿಂದ, ತುಂಬ ಎನರ್ಜೆಟಿಕ್ ಆಗಿರೋದ್ರಿಂದ ಈ ದಿನದ ಕೆಲಸಗಳು ಎಲ್ಲೂ ಕೂಡ ನಿಧಾನವಾಗಿ ನಡೆಯಲ್ಲ, ಬಹಳ ವೇಗವಾಗಿ ನಿಯಮಿತ ದಾರಿಯಲ್ಲಿ ನಡೆಯುವಂಥದ್ದು. ಇದು ಈ ದಿನದಲ್ಲಿ ನಿಮ್ಮ ಉತ್ಸಾಹಕ್ಕೆ ಹೆಚ್ಚಿನ ಒಂದು ಮೆರುಗನ್ನು ನೀಡುವಂಥದ್ದು. ಹಾಗೆ ಜೀವನದಲ್ಲಿ ಯಾವುದೇ ಒಂದು ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವಂಥ ಪ್ರಯತ್ನಗಳಲ್ಲಿ ಎಷ್ಟೋ ಸೋಲು ಗೆಲುವುಗಳಾಗಿದೆ, ಏಳು ಬೀಳುಗಳನ್ನು ನೋಡಿದ್ದೀರಿ. ಆದರೆ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಮುಂದಿನ ಭವಿಷ್ಯಕ್ಕೆ ಉತ್ತಮ ಅಡಿಪಾಯವನ್ನು ಹಾಕುವಂಥದ್ದು. ಆದರೆ ಈ ದಿನದಲ್ಲಿ ಒಂದು ವಿಷನ್ ಇಟ್ಕೊಂಡು ಕೆಲಸವನ್ನು ಮಾಡಿ, ನಾಳೆ ಹೇಗಿರಬೇಕು, ಏನಾಗಬೇಕು ಅನ್ನುವಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ದಿನ ನೀವು ತೀರ್ಮಾನವನ್ನು ಮಾಡಬೇಕಾಗತ್ತೆ. ಹಾಗಾಗಿನೇ ಈ ಬ್ಯಾಕ್ವರ್ಡ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ಮಾಡ್ತಾರೆ, ಅಂದರೆ ಹಿಮ್ಮುಖವಾಗಿ ಯೋಜನೆಯನ್ನು ಮಾಡುವಂಥದ್ದು. ಈ 10 ವರ್ಷಗಳಲ್ಲಿ ಈ ಹಂತಕ್ಕೆ ತಲುಪಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಯಾವ ರೀತಿಯ ಯೋಜನೆಗಳನ್ನು ಮಾಡಬೇಕು ಅಂಥ ಒಂದು ಕಸರತ್ತು ಈ ದಿನ ನಿಮ್ಮಿಂದ ಆಗುವಂಥದ್ದಿದೆ. ಹಾಗಾಗಿ ನಾಳೆಗಾಗಿ ನಿಮ್ಮ ಪ್ರಯತ್ನ ಇರುವಂಥದ್ದು. ಕೆಲವರಿಗೆ ನೋಡಿ, ಜೀವನವೇ ಹೋರಾಟ, ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಹೋರಾಟ ಮಾಡುವಂಥ ಸಂದರ್ಭಗಳಿರುತ್ತೆ. ಕೂಲಿ ಮಾಡುವಂಥದ್ದು, ದುಡಿಮೆ ಇದೆ, ಭಿಕ್ಷೆ ಬೇಡಿ ಬದುಕುವಂಥ ವಿಚಿತ್ರವಾದಂತಹ ಈ ಹೊಟ್ಟೆಯನ್ನು ತುಂಬಿಸ್ಕೊಳ್ಳಿಕ್ಕೆ ನಾನಾ ರೀತಿಯ ವೇಷಗಳನ್ನು ಹಾಕ್ತಾರೆ. ಆದರೆ ಈ ದಿನ ಮಾತ್ರ ನಿಮ್ಮ ಕೆಲಸಗಳು, ನಿಮ್ಮ ಒಂದು ಗುರಿ, ನಿಮ್ಮ ಮುಂದಿನ ಭವಿಷ್ಯ ಇದನ್ನು ಆಧರಿಸಿರುವಂಥ ಒಂದು ವೃತ್ತಿ, ಒಂದು ವ್ಯವಹಾರಗಳು ನಿಮ್ಮನ್ನು ಜ್ಞಾನೋದಯಕ್ಕೆ ಅಣಿಪಡಿಸುತ್ತೆ. ಹಾಗಾಗಿನೇ ಈ ದಿನದ ಸಂಪಾದನೆಯಾಗಲಿ, ಈ ದಿನ ನೀವು ಭೇಟಿ ಮಾಡುವಂಥ ವ್ಯಕ್ತಿಗಳಿಂದಾಗಲಿ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ತೀರಿ. ನಾಳೆ ಹೇಗಿರಬೇಕು, ಮನುಷ್ಯನ ಜೀವನ ಎಷ್ಟು ಅತಂತ್ರವಾಗಿರುತ್ತೆ, ಎಷ್ಟು ಅಸ್ಥಿರವಾಗಿದೆ ಅನ್ನುವಂಥ ಆಧ್ಯಾತ್ಮಿಕ ವಿಚಾರಗಳು ಈ ದಿನ ನಿಮ್ಮ ಮನಸ್ಸಿಗೆ ಬರುವಂಥದ್ದಿದೆ. ಒಟ್ಟಾರೆ ಈ ಜೀವನವನ್ನು ಬಹಳ ಪ್ರಾಯೋಗಿಕವಾಗಿ ನೋಡುವಂಥ ಒಂದು ಅದ್ಭುತವಾದಂತಹ ದಿನ. ಅದಕ್ಕಾಗಿ ನಿಮ್ಮ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಮಾರ್ಗದರ್ಶನ ಮಾಡಿದಂಥ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ, ಭಾರಿ ನಷ್ಟವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳು ಹಣಕ್ಕೆ ಸಂಬಂಧಪಟ್ಟಿರುವಂಥದ್ದಾದರೆ ಒಂದಲ್ಲ 2 ಬಾರಿ ಆಲೋಚನೆ ಮಾಡಿ ಮುಂದುವರಿಬೇಕು. ಹಾಗೆ ಯಾರಿಗಾದರೂ ಕೂಡ ಹಣದ ವಿಚಾರದಲ್ಲಿ ನೀವು ಭರವಸೆಯನ್ನು ಕೊಡೋ ಮೊದಲು ನಿಮ್ಮ ಸಾಮರ್ಥ್ಯದ ಬಗ್ಗೆ ಯೋಚನೆ ಮಾಡಿ ಮುಂದುವರಿರಿ. ಹಾಗಾಗಿ ದೊಡ್ಡದಾಗಿ ನಾನು ಕೆಲಸವನ್ನು ಮಾಡಬಲ್ಲೆ ಅಂತ ಹೇಳಿ ಬೇರೆಯವರಿಗೆ ತೋರಿಸ್ಕೊಳ್ಳೋದಕ್ಕಿಂತ ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋಂಥ ಇತಿಮಿತಿಯೊಳಗೆ ನಿಮ್ಮ ಮಾತು, ನಿಮ್ಮ ಕಮಿಟ್ಮೆಂಟ್ ಇರಲಿ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ವಾಹನದಿಂದ ಅಷ್ಟಾಗಿ ನಿಮಗೆ ಲಾಭ ಇಲ್ಲ, ಪ್ರಯಾಣದಲ್ಲಿ ಸುಖ ಇಲ್ಲ. ಹಾಗಾಗಿನೇ ದೀರ್ಘಕಾಲದ ಅಥವಾ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಆದಷ್ಟು ಅದನ್ನು ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಹ ಸ್ನೇಹಿತರು, ಬಂಧುಗಳು, ಅವರಿಗೆ ಕೃತಜ್ಞತೆಯನ್ನು ಹೇಳುವಂಥ ಸಂದರ್ಭ ಕೂಡ ಇದೆ. ಇನ್ನು ವ್ಯವಹಾರದಲ್ಲಿ ಈ ದಿನ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು, ನಿಮ್ಮ ಸ್ಪೀಡ್ಗೆ ಯಾವುದೂ ಕೂಡ ಆಗಲ್ಲ.
ಹಾಗಾಗಿ ಈ ದಿನ ಸ್ವಲ್ಪ ಬೇಸರ ಮೂಡುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗೆ ಅನಿರೀಕ್ಷಿತವಾಗಿ ನಿಮ್ಮ ಪ್ರೀತಿ ಪಾತ್ರರ ವರ್ತನೆಯಲ್ಲಿ ಬದಲಾವಣೆಯನ್ನು ಕಾಣ್ತೀರಿ. ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಆಗುವಂಥ ವಿಚಾರಗಳಿದು. ಅದಕ್ಕಾಗಿ ಮನಸ್ಸಿಗೆ ಸ್ವಲ್ಪ ಬೇಸರ ನಿರಾಸೆ ಮೂಡಿದ್ರೂ ಕೂಡ ಹೊಂದಾಣಿಕೆ ಇದ್ದರೆ, ಇವತ್ತಲ್ಲ ನಾಳೆ ಜೀವನ ಸರಿ ಹೋಗುತ್ತೆ ಅನ್ನುವಂಥ ಭರವಸೆ ಇದ್ದರೆ ಈ ದಿನ ಯಶಸ್ವಿ ದಿನ ಆಗುತ್ತೆ. ಅದಕ್ಕಾಗಿ ಈ ಜೀವನ ಅಂತ ಹೇಳಿದ್ರೆ ನಂಬಿಕೆಯಿಂದ ಇರುವಂಥದ್ದು. ಮರುಕ್ಷಣ ಹೇಗೆ ಅಂತ ಗೊತ್ತಿಲ್ಲ, ಆದರೂ ಕೂಡ ನಂಬಿಕೆಯಿಂದ ಜೀವನವನ್ನು ಮಾಡ್ತಾ ಇದ್ದೇವೆ. ಆ ರೀತಿಯಲ್ಲಿ ನಿಮ್ಮ ಇಷ್ಟ ದೇವರನ್ನು ನೀವು ನಿಷ್ಠೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ನಂಬಿಕೆಯಿಂದ ಕೆಲವು ಕೆಲಸ ಕಾರ್ಯಗಳನ್ನು ನಾಳೆಗಾಗಿ ನೀವು ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಾರಣ ಇಲ್ಲದೆ ಪ್ರಯಾಣ ಮಾಡುವಂಥ ಸಂದರ್ಭಗಳಿದೆ. ಅಂದರೆ ಗೊತ್ತು ಗುರಿ ಇಲ್ಲದಂತಹ ಪ್ರಯಾಣ. ಅದು ನಿಮಗೆ ಗೊತ್ತಿಲ್ಲ ಯಾಕೆ ಆ ಪ್ರಯಾಣ ಆರಂಭ ಆಯಿತು, ಎಲ್ಲಿಂದ ಶುರುವಾಯಿತು, ಎಲ್ಲಿ ಕೊನೆ ಆಗ್ತಾ ಇದೆ ಅನ್ನುವಂಥ ವಿಚಿತ್ರವಾದಂತಹ ಒಂದು ಸನ್ನಿವೇಶಗಳು ನಿಮಗೆ ಒದಗಿ ಬರುವಂಥದ್ದಿದೆ. ಏಕೆಂದರೆ ನೀವು ಯೋಜನೆ ಮಾಡೋದರಲ್ಲೇ ಎಡುವಂಥದ್ದು. ಬೆಳಗ್ಗೆ ಎದ್ದು ನೀವು ಈ ದಿನ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳ ಒಂದು ಪಟ್ಟಿ ಮಾಡಿಕೊಳ್ಳಿ, ಅದನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿ, ಯಾವುದು ಮೊದಲಾಗಬೇಕು ಯಾವುದು ನಂತರದಲ್ಲಿ ಅನ್ನುವಂಥದ್ದು. ಹಾಗಾಗಿ ಒಂದು ಶಿಸ್ತುಬದ್ಧ ಜೀವನ ಈ ದಿನ ಯಶಸ್ವಿಯಾಗುತ್ತೆ. ಇಲ್ಲಾಂದರೆ ಈ ದಿನ ಸ್ವಲ್ಪ ವ್ಯರ್ಥವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಬಂಧುಗಳ ಜೊತೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡುವಂಥದ್ದು, ಯಾವುದೇ ಮಾತುಕತೆ, ಯಾವುದೇ ಒಪ್ಪಂದ, ಯಾವುದೇ ಕಮಿಟ್ಮೆಂಟು, ಅಗ್ರಿಮೆಂಟು ಏನೇ ಇದ್ದರೂ ಸ್ವಲ್ಪ ಜಾಗೃತರಾಗಿರಿ. ಏಕೆಂದರೆ ತೀರ್ಮಾನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ತುಂಬ ಸಹನೆ ಇರಬೇಕು. ಆತುರವಾಗಿ ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಧ್ಯೆ ನಡೆಯುವಂಥ ಮಾತುಕತೆಯಲ್ಲಿ ಸ್ವಲ್ಪ ಸಮಚಿತ್ತತೆ ಇರಬೇಕಾಗತ್ತೆ. ತುಂಬ ಬ್ಯಾಲೆನ್ಸ್ಡಾಗಿ ಮಾತಾಡಬೇಕು, ತುಂಬ ಪ್ರಬುದ್ಧರಾಗಿರಬೇಕು. ಹಾಗಾಗಿ ಈ ಚೈಲ್ಡಿಶ್ ನೇಚರ್ ಅನ್ನುವಂಥದ್ದು ಈ ದಿನ ನಿಮಗೆ ಗೌರವವನ್ನು ಕಡಿಮೆ ಮಾಡಿಬಿಡುತ್ತೆ. ಸ್ವಲ್ಪ ಜಾಗ್ರತೆ ಇರಲಿ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸ ಕೆಲವರಿಗೆ ಇಲ್ಲ ಅಂದ್ಕೊಂಡ್ರೆ ನಿಮಗೆ ಸ್ವಲ್ಪ ಅತಿರೇಕದಲ್ಲೇ ಇರುವಂಥದ್ದು, ಸ್ವಲ್ಪ ಹೆಚ್ಚಾಗಿರುತ್ತೆ. ಓವರ್ ಕಾನ್ಫಿಡೆನ್ಸ್ ಇರುವಂಥದ್ದು. ಇದರಿಂದ ಕೆಲಸಗಳು ಕೂಡ ಹಿನ್ನಡೆಯನ್ನು ಅನುಭವಿಸುತ್ತೆ. ಹಾಗಾಗಿ ಯಾವ ಕೆಲಸಕ್ಕೆ ಅಥವಾ ಯಾವ ಒಂದು ಚಟುವಟಿಕೆಗೆ ಎಷ್ಟು ಒಂದು ಸ್ಥಾನ ಕೊಡಬೇಕು, ಎಷ್ಟು ಶಕ್ತಿ ಬೇಕು, ಎಷ್ಟು ಸ್ಪೇಸ್ ಕೊಡಬೇಕು ಅನ್ನೋಂಥದ್ದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೂ ಕೂಡ ಎಕ್ಸ್ಟ್ರೀಮ್ಸ್ಗೆ ಹೋಗಬಾರ್ದು, ಅತಿಯಾಗಿ ಇರಬಾರ್ದು, ಮಿತಿಯಲ್ಲಿ ಇರಲಿ ಅನ್ನೋಂಥ ವಿಚಾರವನ್ನು ಗಮನಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ದುರ್ಗಾ ಸ್ತೋತ್ರವನ್ನು ಮಾಡಿ. ಅಮ್ಮನವರ ದರ್ಶನ, ಯಾವುದೇ ಒಂದು ಶಕ್ತಿ ದೇವತೆಯ ಪ್ರಾರ್ಥನೆ ನಿಮಗೆ ವಿಶೇಷವಾದಂಥ ಬಲವನ್ನು ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.